ಪೌಡ್ರ್ ಖಾಲಿ ಆಗಿದ್ದು ರೀ. ಪೌಡ್ರ್ ಈಗ ಎತ್ತಿಡಾಕತ್ತಿದ್ದು ರೀ. ಗಡಿ ಬಿಡಿ ಅದಾಗ್ಯದು. ಯಾಕಂದ್ರೆ 2 ದಿವ್ಸ ಕಡೆ ಓಪನ್ ಮಾಡಿವಲ್ರಿ. ಈಗ ಬಂದಿವ್ರಿ. ಈಗ ಲೆಟ್ಸ್ ಸಿ ದಿ ಅನ್ಬಾಕ್ಸ್. ಲೈಟ್ ಬಂದಿತ್ತು ಇಲ್ಲೋ ಫ್ಲಿಪ್ಕಾರ್ಟ್ ಬರ್ರಿ. ಈಗ ಇವು ಓಪನ್ ಮಾಡಿವ್ರಿ. ಒಂದು ಸಣ್ಣ ವಾಯ್ಸ್ ಓವರ್ ಕೊಡೋದಿತ್ರಿ ಇನ್ನೊಂದು ಪ್ರಮೋಷನ್ ಇಂದ. ಅದ್ರ ಸ್ವಲ್ಪ ಪ್ಯಾಂಟ್ ಚೇಂಜ್ ಮಾಡಕ್ ಬಂದಿದ್ದೆ ಗೈಸ್. ಯಾಕಂದ್ರೆ ಸ್ವಲ್ಪ ಅದು ಗುಡಿಗೆ ಅಂತ ಹೋಗ್ಬೇಕಂತ. ಕೆಳಗಡೆ ಲೈಟ್ ಇದು ಬಲ್ಬ್ ಬರ್ತಾವ ಅಂದ್ರೆ ಇವು ತಗೊಂಡಿವಲ್ಲ. ನಮ್ಮ ಕೆಫೆ ನಮ್ಮ ಇದು CEO ಆದಂತ ಪಾಪ್ಯುಲರ್ ಬಂದರ್ರಿ. ಗಜನಿ ಕಟಿಂಗ್ ಮಾಡ್ಸ್ಕೊಂಡ್ ಬಂದರ್ರಿ. ಇದು ಗಜನಿ ಕಟಿಂಗ್ ಅಂತ ಜನರ ಕೈಯಾಗತ್ತ. ಕರೆಕ್ಟ್ ಆಗಿ ಗಿರ್ಮಿಟ್ ತಿನ್ನಕ್ ಬಂದಿವ್ರಿ. ನನ್ನ ಮಕ್ಕಳಿಗೆ ಮತ್ತೆ ಕೆಲಸ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಿಯರ್ ಬೈ 11:40 ಆಗೈತ್ರಿ ಇವತ್ತು. ಭಾಳ ಅಂದ್ರೆ ಭಾಳ ಲೇಟ್. ಎಲ್ಲರೂ ಮಕ್ಕಂಬಿಟ್ರಿ ಗೈಸ್. ಅನ್ನಕ್ಕವ್ರೆ ಎದೇಳ್ರಿ ಈಗ ನಮ್ಮ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಮ್ಮ ಆಫ್ಟರ್ನೂನ್ ಮನೇಲಿಂದ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ಈಗ ಕೆಫೆ ಬೀಗ ಹಾಕ್ಯಂಡು ಬಂದು ಈಗ ಇನ್ನೂ ಸ್ವಲ್ಪ ಉಳ್ದೈತ್ರಿ ಟೀ. ಅದನ್ನು ಶಾಪಿಗೆ ಅಂದರೆ ಸರ್ಕಲ್ ಶಾಪ್ ಐತಲ್ರಿ ಅಲ್ಲಿ ಕೊಟ್ಟು ಸ್ವಲ್ಪ ಪೌಡ್ರ್ ಖಾಲಿ ಆಗಿದ್ದು ರೀ. ಪೌಡ್ರ್ ಈಗ ಎತ್ತಿಡಾಕತ್ತಿದ್ದು ರೀ. ಪೌಡ್ರ್ ಖಾಲಿ ಆಗಿದ್ದು ಗೈಸ್. ಈಗ ಹೋಗಿ ಅಲ್ಲಿ ಕೊಟ್ಟು ಹೋಗುವ. ಲೆಟ್ಸಿ ವರುಣ್ ಸ್ವಲ್ಪ ಇವತ್ತು ಕಾಲೇಜಿಗೆ ಹೋಗ್ಯಾನ್ರಿ. ಅಂದ್ರೆ ಬೆಳಗ್ಗೆ ಎಲ್ಲ ಮಾಡ್ಯಾನ್ರಿ. ಮಾಡಿ ಸ್ವಲ್ಪ ವರ್ಕರ್ ಇವತ್ತು ಸ್ವಲ್ಪ ಲೇಟ್ ಬಂದ್ಬಿಟ್ಟ. ವರ್ಕರ್ ಅಂದರೆ ಸ್ವಲ್ಪ ಆಗ್ತಿರ್ತೈತ್ರಿ. ಅಂದ್ರೆ ಸ್ವಲ್ಪ ಇದು ಬೇಕು. ಸ್ವಲ್ಪ ಗಡಿ ಬಿಡಿ ಅದಾಗ್ಯದು. ಯಾಕಂದ್ರೆ 2 ದಿವ್ಸ ಕಡೆ ಓಪನ್ ಮಾಡಿವಲ್ರಿ ಇರ್ತೈತಿ. ಗೈಸ್ ಈಗ ಹೋಗಿ ಫಸ್ಟ್ ಹೋಗಿ ಈಗ ಅದನ್ನು ಕೊಟ್ಟು ಬಂದು ಮತ್ತೆ ಇನ್ನೊಂದು ಪಾರ್ಸಲ್ ಬಂದೈತ್ರಿ ಗೈಸ್. ನಿನ್ನೆ ಇದು ತೋರಿಸಿದ್ನಲ್ಲ, ಈಗ ಅದ್ರದ್ದು ಬಲ್ಬ್ ಬಂದೈತಿ. ಅದು ಬಂದ ಮ್ಯಾಗ ತೋರ್ಸಮ್ಮ. ಲೆಟ್ಸಿ ಫಸ್ಟ್ ಹೋಗುವ. ಈಗ ಬಂದಿವ್ರಿ. ಈಗ ಲೆಟ್ಸಿ ಇದೆ ಅನ್ಬಾಕ್ಸ್ ಮಾಡಮ್ರಿ. ಇದ್ರಾಗ ಲೈಟ್ ಬಂದಿತ್ತು ಇಲ್ಲೋ ಫ್ಲಿಪ್ಕಾರ್ಟ್ ಬರ್ರಿ ಬಂದಿರ್ತೈತಿ. ಅವಾಗಲ್ಲ ಇದು ಮೊಬೈಲ್ ಹಿಡ್ಕೊಂಡು ಮಾಡಿ ಕಟ್ ಮಾಡೋದ್ರಾಗ ಅಂದ್ರೆ ಬಲ್ಪ್ ಸೇಫ್ಟಿ ಇರ್ಬೇಕಲ್ಲ ಗೈಸ್. ಅದಕ್ಕೆ ಇವರು ಈ ಥರ ಮಾಡಕತ್ತಾರ ಗೈಸ್. ಈಗ ಇವು ಓಪನ್ ಮಾಡಿವ್ರಿ. ಏನೋ ಇದು 40 ವಾಲ್ಟ್ ಅಂತ ಅಂದಾರ. ನೋಡ್ಬೇಕು ಗೈಸ್. ಇಲ್ಲಿ 4 ವಾಲ್ಟ್ ಅಂದ್ರೆ ಒಂದಕ್ಕೆ 4 ವಾಲ್ಟ್ ಜಾಕೆಟ್. ಯಾಕಂದ್ರೆ ಅದು ಹ್ಯಾಂಗಿಂಗ್ ಬರುತ್ತಲ್ರಿ. ಅದ್ರಾಗ ಅಡ್ಯಾಗ ಹಾಕದ್ರಿ. ಅದು ಅಡ್ಯಾಗ ಹಾಕಿ ಓಹೋ ಎಸ್ ಗೈಸ್. ಈ ಥರ ಐತಿ ಗ್ಲಾಸ್. ಓ ಮೈ ಗಾಡ್ ಗ್ಲಾಸ್. ಎಸ್ ಇವು ನಾಲ್ಕು ಹಿಂಗೆ ಇದಾವ. ನೋಡಮ್ಮ ಇದು ನಾರ್ಮಲಿಗೆ ಇದು ಬರ್ತೈತೆ ಇಲ್ಲ ಏನು ಯಾವ ಥರ ಐತೆ ನೋಡಮ್ಮ. ಲೆಟ್ಸಿ ಗೈಸ್. ಈಗ ಮತ್ತೆ ಅವನು ಆತ್ರಿ. ಆಗೋದಿರಲಿ. ಸಾಯಂಕಾಲ ಮಳೆ ಬರೋದು ಭಾಳ ಆಯ್ತು. ಎಸ್ ಈಗ ಒಂದು ಸಣ್ಣ ವಾಯ್ಸ್ ಓವರ್ ಕೊಡೋದಿತ್ರಿ ಇನ್ನೊಂದು ಪ್ರಮೋಷನಿಂದ. ಅದು ಕೊಟ್ಟು ಈಗ ಸದ್ಯಕ್ಕೆ ಊಟ ಮಾಡಿ ಮತ್ತೆ ಸ್ವಲ್ಪ ಗೊತ್ತಿಲ್ಲರಿ ನಾರ್ಮಲ್ ಹೋಗುವ. ಎಸ್ ಲೆಟ್ಸಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ನೀವು ಮಾಡಿರೋದು ಗೊತ್ತು. ಬೇರೆ ಕಡೆ ಮಾಡಿಸ್ರಿ ಅಂತ ಹೇಳಾಕತ್ತೀನಿ ರೀ. ಮಾಡಿಸ್ರಿ, ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಲೆಟ್ಸಿ. ಈಗ ಈವ್ನಿಂಗ್ ಟೈಮ್ ಆಗಾಕ ಕ್ಲೋಸ್ ಆಗೋ ಟೈಮಿಗೆ ಬಂದರೆ ಇನ್ನೊಂದೇನಂದ್ರೆ ಗೈಸ್, ವರ್ಕರ್ ಸ್ವಲ್ಪ ಭಾಳ ಇದ್ರು. ಅಂದರೆ ಈಗ ಎಲ್ಲ ಕರೆಕ್ಟ್ ಮಾಡ್ತಾನೆ ರೀ. ಬರೋದು ಲೇಟ್ ಆಗತೈತೆ ರೀ. ಬೆಳಗ್ಗೆ ಬರೋದು ಲೇಟು, ಮಧ್ಯಾಹ್ನ ಬರೋದು ಲೇಟು, ಹಂಗೆ ಆಗತೈತಿ. ಭಾಳ ಆಗತೈತಿ ಗೈಸ್. ಅಂದರೆ ಆದರೂ ಪ್ರೆಷರ್ ಅಂತೂ ಭಾಳ ಅನಾವತ್ತೈತಿ. ಅಂದರೆ ಅದು ಹೇಳೋಕ್ಕಾಗಲ್ದು ಗೈಸ್. ಅಂದರೆ ಪೂರ ಡೀಟೇಲು ಹೇಳೋಕ್ಕಾಗಲ್ದು. ಹೆಂಗೋ ಇದು ಹೊಂಟಿವಿ. ಅದಕ್ಕೆ ಸ್ವಲ್ಪ ಸಾಮಾನು ತರೋ ಇದೆ ಗೈಸ್. ಈಗ ಹೋಗಿ ಸಾಮಾನು ತಂದಾನ. ಲೆಟ್ಸಿ ಆ್ಯಂಡ್ ಗೋ ಗೈಸ್ ಮೂವನ್. ಈಗ ಮನೆಗೆ ಬಂದು ಸ್ವಲ್ಪ ಮಗ ಫ್ರೆಶ್ ಅಪ್ ಆಗಿಲ್ಲರಿ. ಆದರೂ ಸ್ವಲ್ಪ ಪ್ಯಾಂಟ್ ಚೇಂಜ್ ಮಾಡೋಕ್ಕೆ ಬಂದಿದ್ದೆ ಗೈಸ್. ಯಾಕಂದ್ರೆ ಸ್ವಲ್ಪ ಅದು ಗುಡಿಗೆ ಅಂತ ಹೋಗ್ಬೇಕಂತ ಈ ಥರ ರೆಡಿ ಆಗೈತ್ರಿ ಗೈಸ್. ಅಂದರೆ ಇದ್ರ ಕೆಳಗಡೆ ಲೈಟ್ ಇದು ಬಲ್ಬ್ ಬರ್ತಾವ. ಅಂದರೆ ಇವು ತೊಗೊಂಡಿವಲ್ಲ, ಇದನ್ನು ಈ ಥರ ಹ್ಯಾಂಗ್ ಮಾಡೋದ್ರಿ ಮೇಲೆ. ಎಸ್ ಈಗ ಹೋಗುವ. ಆ್ಯಂಡ್ ಹೋಗಿ ಈಗ ಸ್ವಲ್ಪ ಫ್ರೇಮ್ಸ್ ತಂದಿವ್ರಿ. ಅಂದರೆ ಆನ್ಲೈನ್ ಒಳಗೆ ಫ್ರೇಮ್ಸ್ ಆರ್ಡ್ರ್ ಮಾಡಿದ್ವಿ ರೀ. ಅವು ಅವಾಗೇ ಬಂದವ್ರಿ. ಓಪನಿಂಗ್ ದಿನನ ಬಂದವ. ಅದಕ್ಕೆ ಚಲೋ ಏನಾರು ಥಾಟ್ ಗೀಟ್ ಹಾಕಿ, ಅಂದ್ರೆ ಹಿಂಗೆ ಸಿಗರೇಟ್ ಹೊಡ್ಯಾಕೆ ಬರ್ತಿರ್ತಾರೆ. ಆ ಥಾಟ್ ನೋಡಿ ಫೀಲ್ ಆಗಿ ಇನ್ನೊಂದು 2-3 ಸಿಗರೇಟ್ ಹೊಡ್ಯಾಕೆ ಆ ಥರ ಏನಾರು ಮಾಡ್ಬೇಕು. ಅಂದರೆ ಥಾಟ್ ಅಂದರೆ ಒಟ್ಟು ಅವು ಕುವೆಂಪು ಇರ್ತಾವಲ್ಲ ಗೈಸ್, ಆ ಥರ ಏನಾರ
ಸ್ವಲ್ಪ ಮಜಾಕ್ ಮಾಡ್ಬೇಕಲ್ರಿ, ಅದಕ್ಕೆ ಲೆಟ್ಸಿ ಈಗ ಹೋಗುವ. ನಿನ್ನೆ ನಮ್ಮ ಸಂದೀಪ್, ಗುರು ಮತ್ತು ಶ್ರೀನಿವಾಸ್ ಎಲ್ಲರೂ ಬಂದು ಟ್ರೈ ಮಾಡಿದರೆ. ಈಗ ನಮ್ಮ ಆ್ಯಕ್ಚುಲಿ ನಮ್ಮ ಕೆಫೆ ನಮ್ಮ ಇದು CEO ಆದಂಥ ಪಾಪ್ನವ್ರು ಬಂದಾರ್ರಿ. ನೀವು ಇವತ್ತು ಗಜನಿ ಕಟಿಂಗ್ ಮಾಡ್ಸ್ಕೊಂಡ್ ಬಂದಾರಿ. ಇದು ಗಜನಿ ಕಟಿಂಗ್ ಅಂತಂತಾರೆ. ಹೌದೇನಾ? ಗಜನಿ ಕಟಿಂಗ್ ಮಾಡ್ಸ್ಯಾನ. ಇಲ್ಲ ಬ್ಲೇಡ್ ಐತಲ್ಲ. ಈಗ ಕುಡಿದು ನಮಗೆ ರಿವ್ಯೂ ಹೇಳ್ಬೇಕು ಒಬ್ಬೊಬ್ಬರೇ ಯಾವ ಥರ ಐತೆ. ಇಲ್ಲಿ ಜನರು ಕಾಯಾಗತ್ತ ಅಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೈತಿ, ಹಂಗೆ ಇಲ್ಲಿ ನೀರು ಜಾಸ್ತಿ ಇರ್ತೈತಿ. ಇಲ್ಲಿ ಸ್ವಲ್ಪ ನಮ್ದು ಯಾವಾಗಲೂ ಪ್ಯೂರ್ ಹೆಂಗೆ ಬ್ರೋ? ಯಾಕ ಅಂದ್ರೆ ಅಲ್ಲಿಗೆ ಇಲ್ಲಿ ಅಂದ್ರೆ ಸ್ವಲ್ಪ ಅದು ಹುಳಿ ಅನಿಸ್ಬೇಕಲ್ಲ, ಅದು ಸ್ವಲ್ಪ ಹುಳಿ ಬರುತ್ತಲ್ಲ, ಇದ್ರ ಕಡೆ ಮಾಡ್ತಾರೆ. VNC ಹಿಂಗೆ ಇರ್ತ. ನಾನು ಸಣ್ಣ ಮಾಡ್ದಾಗ ಕುಡ್ದಿರ ಈ ಕೊಡಿ ಈಗ ಕುಡಿ ಇಲ್ಲಿ ಆ ಕುಡ್ದಿನ ಅವತ್ತೇ ಕುಡ್ದಿನ ಕಾಸು ಇರುತ್ತೆ ಅವತ್ತೇ ಕುಡ್ದಿನ. ಒಂದು ಫುಲ್ ಟೈಮ್ ಒಂದು ಇಂಡಿಪೆಂಡೆಂಟ್ ತಮ್ಮಲ್ಲಿ ಒಂದು ಇಂಡಿಪೆಂಡೆಂಟ್ ಕೊಡ್ಲಿ ಅವನಿಗೆ. ಸರಿ ಹೌದು, ಹೊರಗಡೆ ಹೇಳಿದಾರೆ ಅದು ಇದು ಆಗ್ಯದ. ಅದು ಈಗ ಸ್ವಲ್ಪ ಗಿರ್ಮಿಟ್ ತಿನ್ನಕ್ಕೆ ಬಂದ್ವಿ. ನನ್ನ ಮಕ್ಕಳಿಗೆ ಏನು ಮತ್ತೆ ಕೆಲಸ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಗುಡಿಗೆ ಹೋಗಿದ್ವಿ ರೀ. ಗುಡಿಗೆ ಹೋಗಿ ಸ್ವಲ್ಪ ಇದ್ದು ರೀ, ಹೋಗಿ ಬಂದೀವಿ. ಈಗ ಸ್ವಲ್ಪ ಯಾಕಂದ್ರೆ ಅನಾವತ್ತ ಚಳಿ ಐತೆ. ಗಿರ್ಮಿಟ್ ಹೇಳಿವ್ರಿ. ಗಿರ್ಮಿಟ್ ಬಿಸಿ ಇರಲ್ಲ. ಈಗ ಕಚೋರಿ ಹೇಳಿ ಬೈಟು ಅದೊಂದು ಬರುತ್ತೆ. ಗೈಸ್ ಈಗ ತಿಂದು ಈಗ ಮತ್ತೆ ಶಾಪಿಗೆ ಹೋಗಿ ಈಗ ವರ್ಕರ್ ಹೋಗ್ಕಂಡ್ರಿ 9 ಗಂಟೆಗೆ ಅಲ್ಲಿ ಹೋದ್ಮೇಲೆ ಮಾಡೋಣ. ಕಮ್ ಗೈಸ್ ಈಗ ನಿಯರ್ ಬೈ 11:40 ಆಗೈತೆ ರೀ. ಇವತ್ತು ಭಾಳ ಅಂದ್ರೆ ಭಾಳ ಲೇಟ್. ಆಗ ಮತ್ತು ಪೊಲೀಸ್ ಬರೋ ಟೈಮ್ ರೀ. ಎದಕ್ಕಂತಂದ್ರೆ ನಾಳೆ ಅಮಾವಾಸ್ಯೆ ಇತ್ತಂತ್ರಿ, ಅದಕ್ಕೆ ಸ್ವಲ್ಪ ನೆಲ್ಲಾಗಿಲ್ಲ ವರ್ಷ. ಯಾಕಂದ್ರೆ ಬೆಳೆಗೆ ಆಗಲ್ಲ ಗೊತ್ತ್ರಿ. ನಮ್ಮ ಕೆಪಾಸಿಟಿ ಮ್ಯಾಗ ನಾವು ಇದು ಮಾಡ್ಬೇಕ್ರಿ. ಬೆಳೆ ಆಗಲ್ಲ ಅಂತ ಗೊತ್ತು. ಅದಕ್ಕೆ ಈಗ ಹೋಗಿ ಮಾಡಿ ಬಂದಿವಿ. ಮನೆಗೆ ಎಲ್ಲರೂ ಮಕ್ಕೊಂಬಿಟ್ರೆ ಗೈಸ್. ಎಲ್ಲರೂ ಮುಕ್ಕೊಂಡಿದ್ದಾರೆ, ನಾವು ಎಬ್ಬಿಸಬೇಕು. ಅನ್ನಕ್ಕವ್ರೆ ಎದೇಳ್ರಿ. ಹೌದೇನ? ಅದೇ ಮತ್ತೆ ಸ್ವಲ್ಪ ನೆಲಾಗಿಲ್ಲ ವರ್ಷ ಬಂದೆ. ಸಮಸ್ಯೆ ಇಲ್ಲ ನಾಳೆ. ನಮಗೂ ಸ್ವಲ್ಪ ಗೊತ್ತವ ಏನು ಮಾಡ್ಬೇಕು ಏನು ಇಲ್ಲ. ಅದಕ್ಕೆ ಅದು ರೊಕ್ಕ ತೊಗೊಂತೇನೆ. ನೀವು ಈ ಕಿಟಕಿ ಹಾಕೊಳ್ಳಿ ಯಾರು ರೊಕ್ಕ? ಎಸ್ ಗೈಸ್, ರೊಕ್ಕ ಇಟ್ಟು ಹೋಗಿ ಮಕ್ಕಂಬಿಡ. ಯಾಕೆ ಊಟ ಅವಾಗ ಮಾಡೀನಿ ರೀ, ಈಗ ಹೋಗಿ ಮಕ್ಕಂಬಿಡೋದು. ಎಸ್ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡುವ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನಾವತ್ತ ಹೊಡ್ರಿ ಅಂತ ಹೇಳಂತ ಸ್ವಲ್ಪ ಸಬ್ಸ್ಕ್ರೈಬ್ ಇನ್ನೂ ಸ್ವಲ್ಪ ದಬಾಯಿಸಿ ಹೊಡ್ರಿ. ಎಸ್.